Hi dear students, it is continued part of EVS chapter 1, that is natural resources. Natural resources can be defined as a variety of goods and services provided by nature which are necessary for our day-to-day lives. Natural resources means actually it must necessary to survive our life day to day. That is, we can say that natural resources. For example, plants, animals, microbes that may be living or biotic part, air, water, soil, minerals, climate, and solar energy that is non-living or abiotic part. They are essential for the fulfillment of physiological, social, economical, and cultural needs at the individual and community levels. ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವಿಧ ಸರಕುಗಳು ಮತ್ತು ಸೇವೆಗಳು ಒದಗಿಸುತ್ತವೆ ಎಂದು ವ್ಯಾಖ್ಯಾನಿಸಬಹುದು. ನಮ್ಮ ದೈನಂದಿನ ಜೀವನಕ್ಕೆ ಅಗತ್ಯವಾದಂತಹ ಪ್ರಕೃತಿ ವ್ಯವಸ್ಥೆಯಾಗಿದೆ. ಉದಾಹರಣೆಗೆ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸೂಕ್ಷ್ಮಜೀವಿಗಳು, ಜೀವಂತ ಅಥವಾ ಜೈವಿಕ ಭಾಗ, ಗಾಳಿ, ನೀರು, ಮಣ್ಣು, ಖನಿಜಗಳು, ಹವಾಮಾನ ಮತ್ತು ಸೌರಶಕ್ತಿ, ಜೀವರಹಿತ ಅಥವಾ ಅಜೈವಿಕ ಭಾಗ. ಶಾರೀರಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಂಸ್ಕೃತಿಯ ನೆರವೇರಿಕೆಗೆ ಅವು ಅತ್ಯಗತ್ಯವಾಗಿ ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ಅಗತ್ಯತೆಗಳನ್ನು ಪೂರೈಸುತ್ತವೆ. ನೈಸರ್ಗಿಕ ಸಂಪನ್ಮೂಲಗಳಂತಂದರೆ ಏನು? ನಮ್ಮ ದಿನನಿತ್ಯ ಜೀವನದಲ್ಲಿ ಬೇಕಾದಂತಹ ವಿವಿಧ ಸರಕು ಮತ್ತು ಸೇವೆಗಳನ್ನು ಏನು ಮಾಡತ್ತಂತಂದರೆ ಒದಗಿಸುತ್ತದೆ. ಅವು ಜೈವಿಕ ಭಾಗವಾಗಿರ್ಬೋದು ಅಥವಾ ಅಜೈವಿಕ ಭಾಗವಾಗಿರಬಹುದು. ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. There are two types of natural resources, namely one is renewable sources, another one is non-renewable sources. So first one is renewable sources. The resources that can be replenished through rapid natural cycles are called as renewable sources. Renewable means the resources that can be reused through rapid natural cycles are called as renewable sources. These resources are able to increase their abundance through reproduction and utilization of simple substances. For examples, plants that may be crops and forests and animals. Some examples of renewable sources, though they do not have life cycle but can be recycled. For example, wood and wood products, pulp products, natural rubber fibers. Because these all are examples, it don't have life cycle but it can be recycled easily. For example, in this category, you can take cotton, jute, animal, wool, silk, and synthetic fibers, as well as leather. In addition to these resources, water and soil are also classified as renewable sources. Solar energy, although having a finite life, as a special case, is considered as a renewable sources. In much as solar stocks is inexhaustible on the human scale. ನೈಸರ್ಗಿಕ ಸಂಪನ್ಮೂಲಗಳ ಪ್ರಕಾರಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು. ನೈಸರ್ಗಿಕ ಸಂಪನ್ಮೂಲಗಳನ್ನು ಬಹುಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ನವೀಕರಿಸಬಹುದಾದ ಸಂಪನ್ಮೂಲಗಳು, ಮತ್ತೊಂದು ನವೀಕರಿಸಲಾಗದ ಸಂಪನ್ಮೂಲಗಳು. ನವೀಕರಿಸಬಹುದಾದಂಥ ಸಂಪನ್ಮೂಲಗಳು.
ಕ್ಷಿಪ್ರ ನೈಸರ್ಗಿಕ ಚಕ್ರಗಳ ಮೂಲಕ ಮರುಪೂರಣ ಮಾಡಬಹುದಾದ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲ ಎಂದು ಕರೆಯಲಾಗುತ್ತದೆ. ಅಂತಂದರೆ ನಾವು ಯಾವ ಸಂಪನ್ಮೂಲಗಳನ್ನು ಮತ್ತೆ ಮರುಬಳಕೆ ಮಾಡಬಹುದಾಗಿದೆ ಅಂಥ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳೆಂದು ಕರೆಯುತ್ತೇವೆ. ಈ ಸಂಪನ್ಮೂಲಗಳು ಸಂತಾನೋತ್ಪತ್ತಿ ಮತ್ತು ಸರಳ ಪದಾರ್ಥಗಳ ಬಳಕೆಯ ಮೂಲಕ ಅವುಗಳ ಸಮೃದ್ಧಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಅಂದರೆ ನಾವು ಅದನ್ನು ಮತ್ತೇನು ಮಾಡ್ಬೋದು ಅಂತಂದರೆ ಮರುಬಳಕೆ ಮಾಡ್ಬೋದು, ಅಂದರೆ ರೀಪ್ರೊಡಕ್ಷನ್ ಮಾಡ್ಬೋದು ಅಥವಾ ರೀಪ್ರೊಡ್ಯೂಸ್ ಮಾಡಬಹುದು. ಉದಾಹರಣೆಗೆ ಸಸ್ಯಗಳಾಗಿರ್ಬೋದು, ಬೆಳೆಗಳು ಮತ್ತು ಕಾಡುಗಳು ಮತ್ತು ಪ್ರಾಣಿಗಳು. ನವೀಕರಿಸಬಹುದಾದಂಥ ಸಂಪನ್ಮೂಲಗಳ ಕೆಲವು ಉದಾಹರಣೆಗಳಂತಂದರೆ ಅವು ಜೀವನ ಚಕ್ರವನ್ನು ಹೊಂದಿಲ್ಲ, ಆದರೆ ಅದನ್ನು ಏನು ಮಾಡ್ಬೋದು ಅಂತಂದರೆ ಮರುಬಳಕೆ ಮಾಡಲಾಗ್ತಾ ಇದೆ. ಉದಾಹರಣೆ ಮರ ಮತ್ತು ಮರದ ಉತ್ಪನ್ನಗಳು, ತಿರುಳು ಉತ್ಪನ್ನಗಳು, ಪಲ್ಪ್, ನೈಸರ್ಗಿಕ ರಬ್ಬರ್ ಆಗಿರ್ಬೋದು, ನಾರುಗಳಾಗಿರ್ಬೋದು. ಉದಾಹರಣೆಗೆ ಹತ್ತಿ, ಸೆಣಬು, ಪ್ರಾಣಿಯ ಉಣ್ಣೆ, ರೇಷ್ಮೆ ಮತ್ತು ಸಂಶ್ಲೇಷಿತ ನಾರುಗಳು ಮತ್ತು ಚರ್ಮ. ಈ ಸಂಪನ್ಮೂಲಗಳ ಜೊತೆಗೆ ನೀರು ಮತ್ತು ಮಣ್ಣನ್ನು ಸಹ ನವೀಕರಿಸಬಹುದಾದ ಸಂಪನ್ಮೂಲ ಎಂದು ವರ್ಗೀಕರಿಸಲಾಗಿದೆ. ಸೌರಶಕ್ತಿಯು ಸೀಮಿತ ಜೀವನವನ್ನು ಹೊಂದಿದ್ದರೂ ವಿಶೇಷ ಪ್ರಕರಣವಾಗಿ ಬಳಸಲಾಗ್ತಾ ಇದೆ ಎಂದು ಪರಿಗಣಿಸಲಾಗುತ್ತದೆ. ಸೆಕೆಂಡ್ ಒನ್, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ದಿ ರಿಸೋರ್ಸಸ್ ಕೆನಾಟ್ ಬಿ replenished through natural processes are known as renewable resources. Which resources cannot be replenished through natural processes are called as non-renewable resources. These are available in limited amounts which cannot be increased. These resources include fossil fuels, for example, petrol, coal, etc. Metals, for example, iron, copper, gold, silver, lead, zinc, etc. Minerals and salts, that is carbonates, phosphates, nitrates, etc. Once a non-renewable resource is consumed, it is gone forever. ನವೀಕರಿಸಲಾಗದ ಸಂಪನ್ಮೂಲಗಳು ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಮರುಪೂರಣ ಮಾಡಲಾಗದ, ಅಂದರೆ ಮರುಬಳಕೆ ಮಾಡಲಾಗದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳೆಂದು ಕರೆಯಲಾಗುತ್ತದೆ. ಇವುಗಳು ಸೀಮಿತ ಪ್ರಮಾಣದಲ್ಲಿ ಲಭ್ಯವಿದ್ದು ಇವುಗಳನ್ನು ಹೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಈ ಸಂಪನ್ಮೂಲಗಳಲ್ಲಿ ಪಳೆಯುಳಿಕೆ ಇಂಧನಗಳಾಗಿರ್ಬೋದು, ಉದಾಹರಣೆಗೆ ಪೆಟ್ರೋಲ್, ಕಲ್ಲಿದ್ದಲು ಇತ್ಯಾದಿ. ಲೋಹಗಳಾಗಿರ್ಬೋದು, ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ, ಸೀಸ, ಸತು ಇತ್ಯಾದಿ. ಖನಿಜಗಳು ಮತ್ತು ಲವಣಗಳು, ಕಾರ್ಬೋನೇಟ್, ಫಾಸ್ಫೇಟ್, ನೈಟ್ರೇಟ್ ಇತ್ಯಾದಿ. ಒಮ್ಮೆ ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಏನು ಮಾಡಲಾಗ್ತಾ ಇದೆ ಅಂತಂದರೆ ಕಂಪ್ಲೀಟಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾಗಿತ್ತಂತಂದರೆ ಅವು ಶಾಶ್ವತವಾಗಿ ಏನಾಗ್ತವೆ ಅಂತಂದರೆ ಹೋಗಿಬಿಡತ್ತೆ. ನಾನ್ ರಿನ್ಯೂವೇಬಲ್ ಸೋರ್ಸಸ್ ಕ್ಯಾನ್ ಫರ್ದರ್ ಬಿ ಡಿವೈಡೆಡ್ ಇಂಟು 2 categories. That is recyclable and non-recyclable. Recyclable. There are non-renewable resources which can be collected after they are used and can be recycled. There are mainly the non-energy mineral resources which occur in the earth's crust. Example, ores of aluminium, copper, mercury, etc. And deposits of fertilizer nutrients, example phosphate rock and potassium and minerals used in their natural state. Non-recyclable. These are non-renewable resources which cannot be recycled in any way.
ಫಾರ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ಯುರೇನಿಯಮ್ ವಿಚ್ ಪ್ರೊವೈಡ್ 90% ಆಫ್ ಅವರ್ ಎನರ್ಜಿ ರಿಕ್ವೈರ್ಮೆಂಟ್ಸ್. ನವೀಕರಿಸಲಾಗದ ಸಂಪನ್ಮೂಲಗಳನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು. ಅವುಗಳಂತಂದರೆ ಒಂದು ಮರುಬಳಕೆ ಮಾಡಬಹುದಾದಂತಹ ಮತ್ತು ಮರುಬಳಕೆ ಮಾಡಲಾಗದಂತಹ. ಮೊದಲನೇದು ಮರುಬಳಕೆ ಮಾಡಬಹುದಾದಂತಹ. ಇವು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ. ಇವುಗಳನ್ನು ಬಳಸಿದ ನಂತರ ಸಂಗ್ರಹಿಸಬಹುದು ಮತ್ತು ಮರುಬಳಕೆ ಮಾಡಬಹುದು. ಅಂದರೆ ಬಳಕೆ ಮಾಡಿದ ನಂತರ ಅದನ್ನು ನಾವೇನು ಮಾಡ್ಬೋದು ಅಂತಂದರೆ ಸಂಗ್ರಹಿಸಿಡಬಹುದು ಮತ್ತು ಮರುಬಳಕೆಯನ್ನು ಮಾಡಬಹುದು. ಇವು ಮುಖ್ಯವಾಗಿ ಭೂಮಿಯ ಹೊರಪದರದಲ್ಲಿ ಸಂಭವಿಸುವ ಶಕ್ತಿಯೇತರ ಖನಿಜ ಸಂಪನ್ಮೂಲಗಳಾಗಿವೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಗಿರ್ಬೋದು, ತಾಮ್ರ, ಪಾದರಸ ಇತ್ಯಾದಿಗಳು. ಮತ್ತು ರಸಗೊಬ್ಬರ ಪೋಷಕಾಂಶಗಳ ನಿಕ್ಷೇಪಗಳು, ಉದಾಹರಣೆ ಫಾಸ್ಫೇಟ್ ಚೀಲಗಳಾಗಿರ್ಬೋದು ಅಥವಾ ಪೊಟ್ಯಾಷಿಯಂ ಆಗಿರ್ಬೋದು, ಮತ್ತು ಅವುಗಳ ನೈಸರ್ಗಿಕ ಸ್ಥಿತಿಯಲ್ಲಿ ಬಳಸುವ ಖನಿಜಗಳಾಗಿರ್ಬೋದು. ನಂತರ ಮರುಬಳಕೆ ಮಾಡಲಾಗದಂತಹ ಇವು ನವೀಕರಿಸಲಾಗದ ಸಂಪನ್ಮೂಲಗಳು. ಯಾವುದೇ ರೀತಿಯಲ್ಲಿ ಮರುಬಳಕೆ ಮಾಡಲಾಗುವುದಿಲ್ಲ. ಉದಾಹರಣೆ ಪಳೆಯುಳಿಕೆ ಇಂಧನಗಳು ಮತ್ತು ಯುರೇನಿಯಂ. ಇದು ನಮ್ಮ ಶಕ್ತಿಯ 90% ಏನು ಮಾಡುತ್ತಂತಂದರೆ ಒದಗಿಸುತ್ತೆ. ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ದಿ ಮೇನ್ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ natural resources is unequal consumption. A major part of natural resources are consumed in the developed world. The developing nations also overuse many resources because of their greater human population. However, the consumption of resources per capita, means per individual of the developed countries, is up to 50 times greater than in most developing countries. Advanced countries produce over 75% of global industrial waste and greenhouse gases. Energy from fossil fuels, it consumed in relatively much greater quantities in developed countries. Their per capita consumption of food too is much greater as well as their wastes. ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು. ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತಹ ಮುಖ್ಯ ಸಮಸ್ಯೆಗಳಂತಂದರೆ, ನೈಸರ್ಗಿಕ ಸಂಪನ್ಮೂಲಗಳ ಪ್ರಮುಖ ಭಾಗವನ್ನು ಅಭಿವೃದ್ಧಿ ಹೊಂದಿದಂತಹ ಜಗತ್ತಿನಲ್ಲಿ ಸೇರಿಸಲಾಗ್ತಾ ಇದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ಹೆಚ್ಚಿನ ಮಾನವ ಜನಸಂಖ್ಯೆಯ ಕಾರಣದಿಂದಾಗಿ ಅನೇಕ ಸಂಪನ್ಮೂಲಗಳನ್ನು ಬಳಸುತ್ತವೆ. ಆದಾಗೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ತಲಾವಾರು ಸಂಪನ್ಮೂಲಗಳ ಬಳಕೆ ಹೆಚ್ಚಿನ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಿಂತ 50 ಪಟ್ಟು ಹೆಚ್ಚಾಗಿದೆ. ಮುಂದುವರಿದ ದೇಶಗಳು ಜಾಗತಿಕ ಕೈಗಾರಿಕಾ ತ್ಯಾಜ್ಯ ಮತ್ತು ಹಸಿರು ಮನೆಗಳಲ್ಲಿ ಪ್ರತಿಶತ 75ಕ್ಕಿಂತ ಹೆಚ್ಚು ಉತ್ಪಾದಿಸುತ್ತವೆ. ಅನಿಲಗಳು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಪಳೆಯುಳಿಕೆ ಇಂಧನಗಳಿಂದ ಅಥವಾ ಇಂಧನಗಳಾದಂಥ ಶಕ್ತಿ ಹೇಳ್ಬೋದು. ಅವರ ತಲಾವಾರು ಆಹಾರದ ಬಳಕೆಯು ಅವರ ತ್ಯಾಜ್ಯದಂತೆ ಹೆಚ್ಚು. ಅಂತಂದರೆ ಎಷ್ಟನ್ನು ತ್ಯಾಜ್ಯವನ್ನು ಅವರು ಕ್ರಿಯೇಟ್ ಮಾಡ್ತಾರಲ್ಲ ಅಷ್ಟೇನಂತಂದರೆ ಆಹಾರದ ಬಳಕೆ ಕೂಡ ಏನಾಗತ್ತಂತಂದರೆ ಹೆಚ್ಚಾಗ್ತಾ ಇದೆ. ಫಾರೆಸ್ಟ್ ರಿಸೋರ್ಸಸ್, ಇದನ್ನು ನಾನೇನು ಮಾಡ್ತಾ ಇದ್ದೇನೆ ಅಂತಂದರೆ ನೆಕ್ಸ್ಟ್ ಸೆಷನ್ನಲ್ಲಿ ಡಿಸ್ಕಷನ್ ಮಾಡ್ತಾ